ಆಗ್ತಾ ಇಲ್ವಲ್ಲ. ಓಕೆ, one second please. ಓಕೆ, ಸೊ ಇವಾಗ ಕಂಟ್ರೋಲಿಂಗ್ ಡಿಸ್ಕಸ್ ಮಾಡಬೇಕಾಗಿರೋದು. ನೋಡಿ, ಕಂಟ್ರೋಲಿಂಗ್ ಆಬ್ಜೆಕ್ಟ್ಸ್ ಅಲ್ಲಿ ನಾವು ಆಲ್ರೆಡಿ ನಿಮಗೆ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಆ್ಯಂಡ್ ಕಾಸ್ಟ್ ಸೆಂಟರ್ ಅಕೌಂಟಿಂಗ್ ಬಗ್ಗೆ ಸೊ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ಸೊ ಅಪಾರ್ಟ್ ಫ್ರಮ್ ದಟ್ ನಿಮಗೆ ಕಾಸ್ಟ್ ಸೆಂಟರ್ದು ಕಾಸ್ಟ್ ಮೂಮೆಂಟ್ಸ್ ಮಾಡೋದಿರುತ್ತೆ. ಸೊ ಕಾಸ್ಟ್ ಮೂಮೆಂಟ್ಸ್ ಎಲ್ಲ ಕಾಸ್ಟ್ ಸೆಂಟರಲ್ಲಿ ಯಾವ್ದಾದ್ರು ಕಾಸ್ಟ್ ಬುಕ್ ಆಗಿದ್ರೆ ಮಾತ್ರ ನಾವು ಕಾಸ್ಟ್ ಮೂಮೆಂಟ್ಸ್ನ ಮಾಡುತ್ತಾ ಹೋಗ್ತೀವಿ. ಓಕೆ, ಸೊ ಅದರ್ ದೆನ್ ದಟ್ ನಿಮಗೆ ಇಂಟರ್ನಲ್ ಆರ್ಡರ್ ಕಾನ್ಸೆಪ್ಟ್ಸ್ ಇದೆ. ಇಂಟರ್ನಲ್ ಆರ್ಡರ್ ಕಾನ್ಸೆಪ್ಟ್ಸ್ ಏನು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಓಕೆ, ಸೊ ಇವಾಗ ಇಂಟರ್ನಲ್ ಆರ್ಡರ್ ಹೆಂಗೆ ವರ್ಕ್ ಆಗುತ್ತೆ, ಸೊ ಅದು ಯಾವ ಥರ ನಿಮ್ಗೆ ಇಂಪ್ಯಾಕ್ಟ್ ಆಗುತ್ತೆ ಬಿಸ್ನೆಸ್ ಮೇಲೆ. ಸೊ ನೀವು ಯಾವ ಥರ ಕಾನ್ಫಿಗರೇಷನ್ಸ್ ಮಾಡೋದು, ಇಂಟರ್ನಲ್ ಆರ್ಡರ್ಸ್ನ ಕ್ರಿಯೇಷನ್ಸ್ ಹೆಂಗೆ ಮಾಡೋದು, ಸೊ ಅದನ್ನ ಯಾವ ಥರ ಮ್ಯಾನೇಜ್ ಮಾಡೋದು ಇಂಟರ್ನಲ್ ಆರ್ಡರ್, ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಇಂಟರ್ನಲ್ ಆರ್ಡರ್ ಅನ್ನೋದೊಂದು ಏನು ಕಾನ್ಸೆಪ್ಟ್ ಇದೆ. ಸೊ ಕಂಪ್ಲೀಟ್ಲಿ ಕಂಟ್ರೋಲಿಂಗ್ ಬಂದ್ಬಿಟ್ಟು, ಸೊ ಇದೆಲ್ಲ ನಮಗೆ ಕಂಟ್ರೋಲಿಂಗ್ ಏನಿರುತ್ತೆ ಸೊ ಅದನ್ನು ಹ್ಯಾಂಡಲ್ ಮಾಡೋದಕ್ಕೇನೆ ಇರೋದು ಕಂಟ್ರೋಲಿಂಗ್. ಓಕೆ, ಸೊ ಕಂಪ್ಲೀಟ್ಲಿ ಕಂಟ್ರೋಲಿಂಗ್ ವರ್ಕ್ ಆಗದೆ ಸೊ ಕಾಸ್ಟ್ ಕಂಟ್ರೋಲ್ ಮಾಡೋದಕ್ಕೆ ಆ್ಯಂಡ್ ಕಾಸ್ಟ್ ಕಂಟ್ರೋಲ್ ಮಾಡೋದಕ್ಕೆ ಆ್ಯಂಡ್ ಟ್ರ್ಯಾಕ್ ಮಾಡೋದಕ್ಕೆ, ಸೊ ರಿಪೋರ್ಟ್ಸ್ ಕೂಡ ಹ್ಯಾಂಡಲ್ ಮಾಡೋದಕ್ಕೆ. ಸೊ ಕಾಸ್ಟ್ ಅಕೌಂಟಿಂಗ್ ರಿಪೋರ್ಟ್ಸ್. ಸೊ ಇವಾಗ ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ ಆಗಿರ್ಬೋದು, ಅಥವಾ ಏನೇ ಒಂದು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತಂದರೆ, ಅಥವಾ ಏನೋ ಒಂದು ಪ್ರಾಡಕ್ಟನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ಅದಕ್ಕೆ ಕಂಪ್ಲೀಟಾಗಿ ಏನೇನು ಕಾಸ್ಟು ಅಕ್ಕರ್ ಆಗಿರುತ್ತೆ, ಏನೇನು ಕಾಸ್ಟ್ ಎಲ್ಲ ಅದಕ್ಕೆ ಅಪ್ಲಿಕೇಬಲ್ ಆಗಿರುತ್ತೆ, ಎಷ್ಟು ಕಾಸ್ಟ್ ಅದಕ್ಕೆ ಖರ್ಚು ಮಾಡಿದ್ವಿ ನಾವು, ಆ ಖರ್ಚು ಮಾಡಿರೋ ಕಾಸ್ಟ್ ಯಾವ್ಯಾವ ಕಾಸ್ಟ್ ಸೆಂಟರ್ಸ್ ಆಗಿರ್ಬೋದು, ಅಥವಾ ಯಾವುದೊಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಈ ಥರ ಮಲ್ಟಿಪಲ್ ಕಾಸ್ಟ್ ಆಬ್ಜೆಕ್ಟ್ಸ್ಗೆ ಸ್ಪೆಂಡ್ ಮಾಡಿರ್ತಾರೆ. ಸೊ ಅದನ್ನೆಲ್ಲ ಟ್ರ್ಯಾಕ್ ಮಾಡೋದಕ್ಕೋಸ್ಕರನೇ ಈ ಕಂಟ್ರೋಲಿಂಗ್ ಆಬ್ಜೆಕ್ಟ್ಸ್ ಇರೋದು. ಈ ಕಂಟ್ರೋಲಿಂಗ್ ಮಾಡಲ್ ಇರುತ್ತೆ. ಸೊ ಮೈನ್ಲಿ ಫಾರ್ ದ ಕಂಟ್ರೋಲಿಂಗ್ ಕಾಸ್ಟ್ ಪರ್ಪಸ್. ಓಕೆ, ಸೊ ಇದರಲ್ಲಿ ನಾವು ಮೇನ್ ಆಬ್ಜೆಕ್ಟ್ ನಾವು ಪ್ರಾಫಿಟ್ ಸೆಂಟರ್ ಆ್ಯಂಡ್ ಕಾಸ್ಟ್ ಸೆಂಟರ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಪ್ರಾಫಿಟ್ ಸೆಂಟರ್ ಆ್ಯಂಡ್ ಕಾಸ್ಟ್ ಸೆಂಟರ್ ಯಾವ ಥರ ವರ್ಕ್ ಆಗುತ್ತೆ ಆ್ಯಂಡ್ ರಿಪೋರ್ಟ್ಸಲ್ಲಿ ಕೂಡ ಯಾವ ಥರ ಜನರೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಅದ್ರ ಬಗ್ಗೆ ಕೂಡ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅಪಾರ್ಟ್ ಫ್ರಮ್ ಕಾಸ್ಟ್ ಸೆಂಟರ್ ಅಕೌಂಟಿಂಗ್ ಆ್ಯಂಡ್ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್, ಸೊ ಇಂಟರ್ನಲ್ ಆರ್ಡರ್ ಇಸ್ ಒನ್ ಆಫ್ ದ ಮೇಜರ್ ಆಬ್ಜೆಕ್ಟ್. ಸೊ ಇಂಟರ್ನಲ್ ಆರ್ಡರ್ ಅನ್ನೋದು ಏನು ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಆಫೀಸಲ್ಲಿ ಒಂದೇನೋ ಇಯರ್ಲಿ ಒನ್ಸೋ ಅಥವಾ ಮಂತ್ಲಿ ಒನ್ಸೋ ಏನೋ ಒಂದು ಮೀಟಿಂಗ್ ಇರ್ಬೋದು, ಅಥವಾ ಏನೋ ಒಂದು ಇವೆಂಟ್ ಕಂಡಕ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅದೊಂದು ಸ್ಪೋರ್ಟ್ಸ್ ಇವೆಂಟ್ ಅಥವಾ ಎನಿ ಇವೆಂಟ್. ಸೊ ಏನೋ ಒಂದು ಇವೆಂಟ್ ಕಂಡಕ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅಥವಾ ಏನಾದರೂ ಒಂದು ಮೆಟೀರಿಯಲ್ ಪರ್ಚೇಸ್ ಏನಾದರೂ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಸೊ ಇದು ಯಾವುದು ನಿಮಗೆ ಪ್ಲ್ಯಾನ್ ಕಾಸ್ಟ್ ಅಂಡರಲ್ಲಿ ಬರೋದಿಲ್ಲ. ಸೊ ಇವೆಲ್ಲ ಅನ್ಪ್ಲ್ಯಾನ್ಡ್ ಆಗಿರುತ್ತೆ, ರೈಟ್. ಸೊ ಇಮಿಡಿಯೇಟ್ ಮೀಟಿಂಗ್ ಇರ್ಬೋದು, ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿ ಆ ಒಂದು ಪರ್ಟಿಕ್ಯುಲರ್ ಇವೆಂಟ್ಗೋಸ್ಕರ ಅಥವಾ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಕ್ಕೋಸ್ಕರ ಆ ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಏನು ಆ್ಯಕ್ಟಿವಿಟಿ ಮಾಡ್ತೀರಲ್ಲ, ಸೊ ಯು ಕ್ಯಾನ್ ರೆಕಾರ್ಡ್ ಇಟ್ ಅಂಡರ್ ದ ಇಂಟರ್ನಲ್ ಆರ್ಡರ್. ಬಿಕಾಸ್ ಆ ಇಂಟರ್ನಲ್ ಆರ್ಡರ್ ರೆಕಾರ್ಡ್ ಮಾಡಿದ್ರೆ ಲೇಟರ್ ಯು ಕ್ಯಾನ್ ಸೆಟಲ್ ಇಟ್ ಟು ದ ಕಾಸ್ಟ್ ಸೆಂಟರ್ ಅಥವಾ ಕಾಸ್ಟ್ ಎಲಿಮೆಂಟ್. ಸೊ ನೀವು ಯಾವ್ದು ಬೇಕಾದಕ್ಕೆ ಸೆಟಲ್ ಮಾಡ್ಕೋಬೋದು. ಸೊ ಅಂಟಿಲ್ ಅನ್ಲೆಸ್ ಯು ಕ್ಯಾನ್ ರೆಕಾರ್ಡ್ ದಟ್ ಕಾಸ್ಟ್ ಅಂಡರ್ ದ ಇಂಟರ್ನಲ್ ಆರ್ಡರ್. ಸೊ ಇವಾಗ ಒಂದು ಇವೆಂಟ್ ಅಂತಂದರೆ ಇವೆಂಟಲ್ಲಿ ಮಲ್ಟಿಪಲ್ ಕಾಸ್ಟ್ ಇರುತ್ತೆ.
ಸೊ ಮಲ್ಟಿಪಲ್ ಕಾಸ್ಟ್ ನೀವು ಒಂದು ಮೇಜರ್ ಆಬ್ಜೆಕ್ಟ್ ಅಲ್ಲಿ ರೆಕಾರ್ಡ್ ಮಾಡಬೇಕು ಅಂದ್ರೆ ರೆಕಾರ್ಡ್ ಇಟ್ ಅಂಡರ್ ಇಂಟರ್ನಲ್ ಆರ್ಡರ್. ಸೊ ಇಂಟರ್ನಲ್ ಆರ್ಡರ್ ರೆಕಾರ್ಡ್ ಮಾಡ್ಬಿಟ್ಟು ಲೇಟರ್ ಯು ಕ್ಯಾನ್ ಸೆಟಲ್ ಇಟ್ ಟು ದ ರಿವರ್ಸ್. ಸೊ ಯಾವ್ಯಾವ ಥರ ರಿಸೀವರ್ಸ್ ಇರ್ತಾರೋ ಆ ರಿಸೀವರ್ಸ್ಗೆ ನೀವು ಸೆಟಲ್ ಮಾಡ್ತಾ ಹೋಗ್ಬೋದು. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಈಸಿಯಾಗಿ ನೀವು ಟ್ರ್ಯಾಕ್ ಮಾಡ್ಬೋದು ಯಾವ ಕಾಸ್ಟು ಎಷ್ಟು ಪರ್ಟಿಕ್ಯುಲರ್ ಇವೆಂಟ್ಗೆ ಎಷ್ಟು ಕಾಸ್ಟ್ ಹಾಕಲಾಗಿದೆ, ಸೊ ಇದು ಏನೇನೆಲ್ಲ ಕಾಸ್ಟ್ ಇದಕ್ಕೆ ಆ್ಯಡ್ ಆಗಿದೆ, ಸೊ ಇದನ್ನೆಲ್ಲದನ್ನು ಕೂಡ ನೀವು ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ಸೊ ದಿಸ್ ಇಸ್ ದ ಮೇನ್ ಪರ್ಪಸ್ ಆಫ್ ಇಂಟರ್ನಲ್ ಆರ್ಡರ್. ಓಕೆ, ಸೊ ಇದು ಅರ್ಥ ಆಯ್ತಲ್ಲ? ಸೊ ಇದನ್ನೇನೋ ಡೌಟ್ಸ್ ಇದೆಯಾ ಇಂಟರ್ನಲ್ ಆರ್ಡರಲ್ಲಿ? ಸೊ ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಏನು ಅಂತ? ಓಕೆ, ಸೊ ನಾನು ನಿಮಗೆ ಕಂಟ್ರೋಲಿಂಗ್ ಒಂದು ಥಿಯರಿಟಿಕಲ್ ನೋಟ್ಸ್ ಕೂಡ ಕೊಡ್ತೀನಿ, ವಿಚ್ ಇಸ್ ಡೈರೆಕ್ಟ್ಲಿ ಪ್ರೊವೈಡೆಡ್ ಬೈ SAP. ಓಕೆ, ಸೊ ಆ ನೋಟ್ಸ್ ಕೂಡ ಕೊಡ್ತೀನಿ. ಸೊ ಅದರಲ್ಲಿ ಥಿಯರಿಟಿಕಲ್ ಆ್ಯಂಡ್ ಪ್ರಾಕ್ಟಿಕಲ್ಸ್ ಕಂಪ್ಲೀಟ್ ಆಗಿರುತ್ತೆ. ಓಕೆ, ಸೊ ನಾವಿಲ್ಲಿ ಏನೇನು ಮೇಜರ್ ನಿಮಗೆ ಆಬ್ಜೆಕ್ಟ್ಸ್ನ ಕವರ್ ಮಾಡ್ತಾ ಹೋಗ್ತೀನಿ, ಸೊ ಅದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಅಪಾರ್ಟ್ ಫ್ರಮ್ ದಟ್ ಬೇರೆ ಏನೇನಿದೆ, ಸೊ ಕಂಪ್ಲೀಟ್ಲಿ ಆ ನೋಟ್ಸಲ್ಲಿ ಇರುತ್ತೆ. ಸೊ ಗೇಸ್ ಕ್ಯಾನ್ ರೆಫರ್ ಇಟ್ ಫಾರ್ ದ ಫ್ಯೂಚರ್ ಪರ್ಪಸ್. ಸೊ ನಿಮಗೆ ಫ್ಯೂಚರ್ ಪರ್ಪಸ್ಗೋಸ್ಕರ ಯೂಸ್ ಆಗುತ್ತೆ. ಓಕೆ, ಸೊ ಕರೆಂಟ್ಲಿ ಏನೇನು ಕಲ್ತಿದ್ದೀರಾ ಫೈನಾನ್ಸಲ್ಲಿ, ದಟ್ ಬೋರ್ ಮೇ ಎನಫ್ ಟು ಗೆಟ್ ಎ ಜಾಬ್. ಓಕೆ, ಸೊ ಅದು ಓಕೆ, ನಿಮಗೆ ಜಾಬ್ ತೊಗೊಳೋದಕ್ಕೆ ಫೈನಾನ್ಸ್ ಇಸ್. ಬಟ್ ಕಂಟ್ರೋಲಿಂಗಲ್ಲಿ ನೀವು ಏನು ಕಲಿತಾ ಹೋಗ್ತೀರಾ, ಸೊ ದಟ್ಸ್ ಆಲ್ ಲೈಕ್ ನಿಮ್ಗೆ ಆ್ಯಡೆಡ್ ಅಡ್ವಾಂಟೇಜ್. ಸೊ ನೆಕ್ಸ್ಟ್ ನೀವು ಫ್ಯೂಚರ್ ಆಗಿ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ, ಆಲ್ರೆಡಿ ನಿಮ್ಗೆ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆ ಅಂದಮೇಲೆ ನೀವು ಕಂಟ್ರೋಲಿಂಗ್ ಆಬ್ಜೆಕ್ಟ್ಸ್ನ ಇನ್ವಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಅವಾಗ ನೀವು ಕಂಟ್ರೋಲಿಂಗ್ನ ಕಲಿಯೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಇವಾಗ ಇದು ಕಂಟ್ರೋಲಿಂಗ್ ಅಂದರೆ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ, ಬಟ್ ಇದು ಅಂತ ಮೇಜರ್ ಇಂಪ್ಯಾಕ್ಟ್ ಅಂತಲ್ಲ, ಬಟ್ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ಬಟ್ ನೀವು ಕಲಿಯೋದಕ್ಕೆ ಕೂಡ ಸ್ವಲ್ಪ ಕಷ್ಟ ಇರುತ್ತೆ ಬಿಗಿನಿಂಗ್ ಡೇಸಲ್ಲಿ. ಓಕೆ, ಸೊ ಫೈನಾನ್ಸ್ನ ಕಲ್ತ್ಕೊಳ್ಳಿ ಫಸ್ಟ್. ಫೈನಾನ್ಸ್ ನಿಮ್ಗೆ 100% ಕಲ್ತ ಮೇಲೆ ಸೊ ನೀವು ಆಮೇಲೆ ಟ್ರೈ ಮಾಡಿ ಸೊ ಕಂಟ್ರೋಲಿಂಗ್ ಕಲಿಯೋದಕ್ಕೆ. ಸೊ ಇಟ್ ವಿಲ್ ಬಿ ವೆರಿ ಈಸಿ. ಓಕೆ, ಸೊ ಅವಾಗ ನೀವು ಕಲಿಯೋದ್ರಿಂದ ತುಂಬ ಈಸಿ ಅಂತ ಅನ್ಸುತ್ತೆ ನಿಮಗೆ. ಓಕೆ, ಸೊ ಇವಾಗ ನಾನು ಇಂಟರ್ನಲ್ ಆರ್ಡರ್ ಹೇಳಿದೆ ಅಲ್ವಾ, ಸೊ ಯಾವ ಥರ ವರ್ಕ್ ಆಗುತ್ತೆ ನಿಮಗೆ ಇಂಟರ್ನಲ್ ಆರ್ಡರ್ ಅಂತ ಒಂದು ಐಡಿಯಾ ಹೇಳಿದೆ ಅಲ್ವಾ. ಸೊ ಇವಾಗ ನಾವು ಇಂಟರ್ನಲ್ ಆರ್ಡರ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು, ಸೊ ಅದಕ್ಕೆ ಯಾವ ಥರ ರಿಸೋರ್ಸ್ನ ಮೇಂಟೈನ್ ಮಾಡಬೇಕು ಆ್ಯಂಡ್ ಯಾವ ಥರ ಇರುತ್ತೆ ಇಂಟರ್ನಲ್ ಆರ್ಡರ್ಸ್ ಅಂತ ತೋರಿಸ್ತಾ ಹೋಗ್ತೀನಿ. ಸೊ ಇಂಟರ್ನಲ್ ಆರ್ಡರ್ಲಿ ನಿಮಗೆ 2 ಟೈಪ್ಸ್ ಇಂಟರ್ನಲ್ ಆರ್ಡರ್ ಇರುತ್ತೆ. ಒಂದು ರಿಯಲ್ ಟೈಮ್ ಇಂಟರ್ನಲ್ ಆರ್ಡರ್, ಇನ್ನೊಂದು ಸ್ಟ್ಯಾಟಿಸ್ಟಿಕಲ್ ಇಂಟರ್ನಲ್ ಆರ್ಡರ್ ಅಂತ ಇರುತ್ತೆ. ಸೊ ನಿಮಗೆ ರಿಯಲ್ ಟೈಮ್ ಇಂಟರ್ನಲ್ ಆರ್ಡರ್ ಡೈರೆಕ್ಟ್ ಕಾಸ್ಟ್ದು ಕಂಪ್ಲೀಟ್ ಆಗಿ ನಿಮಗೆ ಸೊ ಎಲ್ಲ ಟ್ರಾನ್ಸಾಕ್ಷನ್ಸ್ ಕೂಡ ನೀವು ಕಂಪ್ಲೀಟ್ ಆಗಿ ನೀವು ಇಂಟರ್ನಲ್ ಆರ್ಡರ್ ಥ್ರೂ ಬುಕ್ ಮಾಡ್ಬೋದು. ಅಕೌಂಟಿಂಗಲ್ಲಿ ಕೂಡ ಇಂಪ್ಯಾಕ್ಟ್ ಆಗುತ್ತೆ ವೆನ್ ಯು ಆರ್ ಡೂಯಿಂಗ್ ಎನ್ ದ ಸೆಟಲ್ಮೆಂಟ್ ಆ್ಯಂಡ್ ಸಮಥಿಂಗ್. ಬಟ್ ವೆನ್ ಇಟ್ ಕೇಮ್ಸ್ ದ ಸ್ಟ್ಯಾಟಿಸ್ಟಿಕಲ್ ಇಂಟರ್ನಲ್ ಆರ್ಡರ್, ಸೊ ಸ್ಟ್ಯಾಟಿಸ್ಟಿಕಲ್ ಇಂಟರ್ನಲ್ ಆರ್ಡರ್ ಇಸ್ ಓನ್ಲಿ ಫಾರ್ ದ ರಿಪೋರ್ಟಿಂಗ್ ಪರ್ಪಸ್. ಓಕೆ, ಸೊ ಅದನ್ನು ನೀವು ಯಾವುದೇ ರೀತಿ ಡೈರೆಕ್ಟ್ ಇಂಪ್ಯಾಕ್ಟ್ ಆಗೋದಿಲ್ಲ ಅಕೌಂಟ್ ಮೇಲೆ. ಸೊ ರಿಪೋರ್ಟಿಂಗ್ ಪರ್ಪಸ್ಗೋಸ್ಕರ ಯೂಸ್ ಮಾಡೋದು ಸ್ಟ್ಯಾಟಿಸ್ಟಿಕಲ್ ಇಂಟರ್ನಲ್ ಆರ್ಡರ್. ಸೊ ನೀವು ಯಾವ ಥರ ರಿಪೋರ್ಟ್ನ ಜನರೇಟ್ ಮಾಡ್ತಾ ಹೋಗ್ತೀರಾ ಸಿಸ್ಟಮಲ್ಲಿ, ಸೊ ಅದಕ್ಕೋಸ್ಕರ ನಿಮಗೆ ಇಂಟರ್ನಲ್ ಆರ್ಡರ್ ಇದು ಯೂಸ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ನೀವು ಏನೇನೆಲ್ಲ ನೀವು ಕಾನ್ಫಿಗರೇಷನ್ಸ್ ಮಾಡ್ತಾ ಹೋಗಬೇಕು, ಸೊ ಬ್ಯಾಕ್ ಎಂಡಲ್ಲಿ ಇದು ಯಾವ ಥರ ವರ್ಕ್ ಆಗುತ್ತೆ, ಸೊ ಅದರ ಬಗ್ಗೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇವಾಗ ಇಂಟರ್ನಲ್ ಆರ್ಡರ್ ಅಂತ ಇಲ್ಲಿದೆ ರೈಟ್. ಸೊ ಇಂಟರ್ನಲ್ ಆರ್ಡರಲ್ಲೂ ಕೂಡ ನಿಮಗೆ ಸೊ ಮಲ್ಟಿಪಲ್ ಇದೆ ರೈಟ್. ಫಸ್ಟ್ ಆ್ಯಕ್ಟಿವೇಟ್ ಮಾಡಬೇಕು ಆರ್ಡರ್ ಮ್ಯಾನೇಜ್ಮೆಂಟ್ನ ಕಂಟ್ರೋಲಿಂಗ್ ಏರಿಯಾದಲ್ಲಿ. ಅದಾದಮೇಲೆ ನಿಮಗೆ ಆರ್ಡರ್ ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡಬೇಕು, ಇಂಟರ್ನಲ್ ಆರ್ಡರ್ ಮಾಸ್ಟರ್ ಡೇಟಾ. ಸೇಮ್ ವೇ ನಾವು GL ಅಕೌಂಟ್ ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡ್ತೀವಿ ಆ್ಯಂಡ್ ಆಫ್ಟರ್ ದಟ್ ನಾವು ಅದರ ಅಗೇನೆಸ್ಟ್ ನಾವು ಟ್ರಾನ್ಸಾಕ್ಷನ್ಸ್ ಮಾಡ್ತೀವಿ ರೈಟ್. ಸೊ ಅದೇ ಥರ ಇಲ್ಲಿ ಕೂಡ ಇಂಟರ್ನಲ್ ಆರ್ಡರ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಆಫ್ಟರ್ ದಟ್ ವಿ ವಿಲ್ ಟು ದ ಪೋಸ್ಟಿಂಗ್ ಅಗೇನೆಸ್ಟ್ ಇಂಟರ್ನಲ್ ಆರ್ಡರ್. ಸೊ ಅದ್ರ ಅಗೇನೆಸ್ಟ್ ಪೋಸ್ಟಿಂಗ್ಸ್ ಮಾಡಿದ್ಮೇಲೆ ಸೊ ಆಫ್ಟರ್ ದಟ್ ವಿ ವಿಲ್ ಸೆಟಲ್ ಇಟ್ ಟು ದ ರಿಸೀವರ್. ಸೊ ರಿಸೀವರ್ನ ಆ್ಯಡ್ ಮಾಡಿರ್ತೀವಿ ಸೆಟಲ್ಮೆಂಟ್ ಪ್ರೊಫೈಲಲ್ಲಿ. ಸೊ ದಟ್ ಸೊ ನಾವು ಸೆಟಲ್ಮೆಂಟ್ ಮಾಡಿದಾಗ ಸೊ ಇಟ್ ವಿಲ್ ಬಿ ಗೆಟ್ ಸೆಟಲ್ ಅಗೇನೆಸ್ಟ್ ದಟ್ ಪರ್ಟಿಕ್ಯುಲರ್ ರಿಸೀವರ್. ಓಕೆ, ಸೊ ಇದಕ್ಕೆ ನಿಮಗೆ ಟಿ ಕೋಡ್ ಥ್ರೂ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಪಾತಲ್ಲಿ ಇದು ಕಾಂಪ್ಲಿಕೇಟೇಷನ್ ಅಂತ ಅನಿಸುತ್ತೆ ಸ್ವಲ್ಪ. ಸೊ ಲೈಕ್ ಕಾಂಪ್ಲಿಕೇಶನ್ ಅಂತ ಏನಲ್ಲ, ಬಟ್ ಅಗೇನ್ ನೀವು ಪಾತ್ ಥ್ರೂ ಹೋಗ್ಬೇಕಂತಂದರೆ ಸೊ ಅಗೇನ್ ಡಿಫೈನ್ ಆರ್ಡರ್ ಟೈಪ್ಸ್ ಎಲ್ಲ ಮಾಡಬೇಕು. ಸೊ ಆಮೇಲೆ ನಂಬರ್ ರೇಂಜಸ್ ಎಲ್ಲ ಬರುತ್ತೆ. ಸೊ ಇದೆಲ್ಲ ನಾವು ಬಿಗಿನಿಂಗಲ್ಲಿ ಮಾಡ್ಕೋಬೇಕು. ಓಕೆ, ಸೊ ಫಸ್ಟ್ ನೀವು ಆರ್ಡರ್ ಟೈಪ್ ಅಂತ ಹೋದಾಗ ಅಗೇನ್ ನಾನು ಹೇಳಿದ್ನಲ್ಲ ಸ್ಟ್ಯಾಟಿಕಲ್ ಇಂಟರ್ನಲ್ ಆರ್ಡರ್ ಆಗಿರ್ಬೋದು ಅಥವಾ ನಿಮಗೆ ರಿಯಲ್ ಟೈಮ್ ಇಂಟರ್ನಲ್ ಆರ್ಡರ್ಗೆ ನೀವು ಸಪ್ರೇಟ್ ಏನಾದರೂ ಆರ್ಡರ್ ಟೈಪ್ ಕ್ರಿಯೇಟ್ ಮಾಡ್ಕೊಂಡ್ರೆ ಯು ಕ್ಯಾನ್ ಕ್ರಿಯೇಟ್ ಆರ್ಡರ್ ಟೈಪ್. ಓಕೆ, ಸೊ ಇಲ್ಲಿ ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್ ಫಸ್ಟ್. ಸೊ ಇಲ್ಲಿ ಆರ್ಡರ್ ಕ್ಯಾಟಗರಿ ಕೊಡಿ. ಸೊ ಇಲ್ಲಿ ಬೈ ಕ್ಯಾಟಗರಿ. ಸೊ ಕ್ಯಾಟಗರೀಸ್ ಚೆಕ್ ಮಾಡಿ. ಸೊ ನೀವು ಯಾವ ಥರ ಇಂಟರ್ನಲ್ ಆರ್ಡರ್, ಇದು ಸ್ಟ್ಯಾಂಡರ್ಡ್ ಕ್ಯಾಟಗರಿ, ನೋ ನೀಡ್ ಟು ಡಿಫೈನ್ ಎನಿಥಿಂಗ್ ಹಿಯರ್ ಬಿಕಾಸ್ ಇದಕ್ಕಿಂತ ಜಾಸ್ತಿ ಏನು ಯೂಸ್ ಮಾಡಲ್ಲ ನಾವು. ಓಕೆ, ಸೊ ನಾವು ಇವಾಗ ಇಂಟರ್ನಲ್ ಆರ್ಡರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ವಿಲ್ ಟೇಕ್ ಇಟ್ ಆನ್ ಇಂಟರ್ನಲ್ ಆರ್ಡರ್. ಸೊ ಇಂಟರ್ನಲ್ ಆರ್ಡರ್ ಕ್ಯಾಟಗರಿ ಆರ್ಡರಲ್ಲಿ ಒಂದು ನಾವು ಆರ್ಡರ್ ಟೈಪ್ನ ಕ್ರಿಯೇಟ್ ಮಾಡೋಣ. ಸೊ ಇದರಲ್ಲಿ ಆರ್ಡರ್ ಟೈಪ್ ಕ್ರಿಯೇಟ್ ಮಾಡುವಾಗ ಯು ಕ್ಯಾನ್ ಗಿವ್ ಒನ್ ನೇಮಿಂಗ್ ಫಾರ್ ಆನ್ ಆರ್ಡರ್ ಟೈಪ್. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ TAT ಎಲ್ಲ ಮಾಡ್ತಾ ಇರೋದು TATನೇ ಕೊಡ್ತೀನಿ. ಸೊ ಇಲ್ಲಿ ಕೊಡಿ. ಸೊ ಇಲ್ಲಿ ಇಂಟರ್ನಲ್ ಆರ್ಡರ್. ಓಕೆ, ಸೊ ಇಂಟರ್ನಲ್ ಆರ್ಡರ್ ಫಾರ್ TAT and you can mention it whether it's a real time or statistical. If it's real time, give it real order for statistical, sorry internal.
ಸೊ ಇದಾದ್ಮೇಲೆ ನಿಮಗೆ ಸೆಟಲ್ಮೆಂಟ್ ಪ್ರೊಫೈಲ್ ಇದೆಲ್ಲ ಬರುತ್ತೆ. ಸೊ ಅದು ನೀವು ಲೇಟರ್ ಕೂಡ ಮೇಂಟೈನ್ ಮಾಡ್ಕೋಬೋದು ಸೆಟಲ್ಮೆಂಟ್ ಪ್ರೊಫೈಲ್ ಎಲ್ಲ. ಜಸ್ಟ್ ಮೇಂಟೈನ್ ದ ಆಬ್ಜೆಕ್ಟ್ ಕಾಸ್ಟ್. ಇಲ್ಲಿ ಸೊ ಮಲ್ಟಿಪಲ್ ಆಬ್ಜೆಕ್ಟ್ ಕ್ಲಾಸಲ್ಲಿ ಮಲ್ಟಿಪಲ್ ಇದೆ. ಓವರ್ ಹೆಡ್ ಕಾಸ್ಟ್ ಇರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ಗೆ ಯೂಸ್ ಮಾಡ್ತಾ ಇದ್ದೀರಾ, ಅಥವಾ ಪ್ರೊಡಕ್ಷನ್ಗೆ ಯೂಸ್ ಮಾಡ್ತಾ ಇದ್ದೀರಾ, ಅಥವಾ ಪ್ರಾಫಿಟಬಿಲಿಟಿ ಅನಾಲಿಸಿಸ್ಗೆ ಯೂಸ್ ಮಾಡ್ತಾ ಇದ್ದೀರಾ. ಸೊ ನೀವು ಯಾವ ಥರ ಆಬ್ಜೆಕ್ಟ್ ಕ್ಲಾಸ್ ಅಂಡರಲ್ಲಿ ಕ್ರಿಯೇಟ್ ಮಾಡ್ತೀರಾ, ಸೊ ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಯೂಸ್ ದ ಇಂಟರ್ನಲ್. ಸೊ ಯಾವ ಥರ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ನೀವು ಓವರ್ ಹೆಡ್ ಕಾಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಂಡು. ಸೊ ಓವರ್ ಹೆಡ್ ಕಾಸ್ಟ್ ಅಂತ ಗೊತ್ತಲ್ಲ ನಿಮಗೆ. ಸೊ ಫಾರ್ ಎಕ್ಸಾಂಪಲ್ ಆಕ್ಟಿವಿಟಿ ಟೈಪ್ಸ್ ಇರ್ಬೋದು, ಲೈಕ್ ಪರ್ ಹೆಡ್ ಆಕ್ಟಿವಿಟೀಸ್ ಮಾಡಿಸ್ತಾ ಇರ್ತೀರಾ. ಸೊ ಅದಕ್ಕೆಲ್ಲ ನೀವು ಕಾಸ್ಟ್ ಯಾವ ಥರ ಅಕ್ಕರ್ ಆಗುತ್ತೆ. ಸೊ ಅದನ್ನು ನಾವು ಓವರ್ ಹೆಡ್ ಕಾಸ್ಟ್ ಅಂತ ಕರಿತಾ ಹೋಗ್ತೀವಿ. ಓಕೆ. ಸೊ ಓವರ್ ಹೆಡ್ ಕಾಸ್ಟ್ ಇವಾಗ ಓವರ್ ಹೆಡ್ ಕಾಸ್ಟ್ ಬಂದಾಗ ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಆಪರೇಷನ್ ಆಕ್ಟಿವಿಟೀಸ್ ನಡೆಸ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ. ಸ್ಪೆಸಿಫಿಕ್ ಆಗಿ ಯಾವುದೋ ಒಂದು ಪ್ರಾಡಕ್ಟ್ ಆ ಸರ್ವಿಸಿಗೆ ಮಾಡುವಾಗ ಸೊ ಒಂದು ಇಂಡೈರೆಕ್ಟ್ ಆಗಿ ನೀವು ಯಾವುದೋ ಆಪರೇಷನ್ಸ್ ನಡೆಸ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್ ನೀವು ಪರ್ಟಿಕ್ಯುಲರ್ ಇವಾಗ ಒಂದು ಮನೆ ಕಟ್ಟಿಸ್ತಾ ಇದ್ದೀರಾ ಅಂದಾಗ ಅದಕ್ಕೆ ನೀವು ಮಲ್ಟಿಪಲ್ ಆಬ್ಜೆಕ್ಟ್ಸ್ ಇರುತ್ತೆ, ಅದಕ್ಕೆಲ್ಲ ಕಂಪ್ಲೀಟ್ ಆಗಿರುತ್ತೆ. ಬಟ್ ಒಂದು ಮೇಂಟೆನೆನ್ಸ್ ಮಾಡ್ತಾ ಇದ್ದೀರಾ ಒಂದು ಆಫೀಸ್ ಅಂದಾಗ, ಮೇಂಟೆನೆನ್ಸ್ ಮಾಡಿಸುವಾಗ ಸಮ್ ಆಪರೇಷನ್ಸ್ನಲ್ಲಿ ಆಕ್ಟಿವಿಟೀಸ್ ನಡೀತಾ ಇರುತ್ತೆ, ಆನ್ ಗೋಯಿಂಗ್ ಎಕ್ಸ್ಪೆನ್ಸಸ್ ಆಗ್ತಾನೆ ಇರುತ್ತೆ ಕಾಮನ್ ಆಗಿ, ರೈಟ್. ಸೊ ಆ ಆನ್ ಗೋಯಿಂಗ್ ಎಕ್ಸ್ಪೆನ್ಸಸ್ ಏನಾಗಿರುತ್ತೆ, ಸೊ ಅದನ್ನೆಲ್ಲನೂ ಕೂಡ ನೀವು ಓವರ್ ಹೆಡ್ ಕಾಸ್ಟ್ ಅಂಡರ್ಲಿ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಓಕೆ. ಸೊ ಫಾರ್ ಎಕ್ಸಾಂಪಲ್ ನಾವು ಓವರ್ ಹೆಡ್ ಕಾಸ್ಟ್ ತೊಗೊಂಡು ಇಟ್ಕೊಳ್ಳಿ. ಸೊ ಈ ಓವರ್ ಹೆಡ್ ಕಾಸ್ಟ್ ಅಂಡರಲ್ಲಿ ನಾವು ಎಲ್ಲ ಕಾಸ್ಟ್ ಕೂಡ ಮೇಂಟೈನ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಇಲ್ಲಿ ನಿಮಗೆ ಏನಿದೆ, ಕಲೆಕ್ಟಿವ್ ಆರ್ಡರ್ ಆಟೋಮೆಟಿಕ್ ಗೂಡ್ಸ್ ಮೂವ್ಮೆಂಟ್ ಇರ್ಬೋದು, ಅಥವಾ ಮಲ್ಟಿಪಲ್ ನಿಮಗೆ ಲೈಕ್ ಕಲೆಕ್ಟಿವ್ ಆರ್ಡರ್ ವಿತ್ ಆಟೋಮೆಟಿಕ್ ಅಥವಾ ವಿತೌಟ್ ಆಟೋಮೆಟಿಕ್ ಗೂಡ್ಸ್ ಮೂವ್ಮೆಂಟ್ ಇರ್ಬೋದು. ಸೊ ಇದೇನಕ್ಕೆ ಅಂದರೆ GRIRಗೆ ಟ್ರಿಗರ್ ಆಗಬೇಕಾ ಬೇಡವಾ ಅನ್ನೋ ರೀಸನ್ಗೋಸ್ಕರ ಅಷ್ಟೇ ಗೂಡ್ಸ್ ಮೂವ್ಮೆಂಟ್. ಸೊ ಇದು ನಾವು ವಿತೌಟ್ ತೊಗೊಳ್ಳೋಣ. ಸೊ ವಿತೌಟ್ ಅಂದರೆ ನಾವು ಡೈರೆಕ್ಟಾಗಿ ಯಾವುದೇ PO ಥ್ರೂ ಮಾಡೋದಿಲ್ಲ, ಇಲ್ಲ ನಾನ್ PO ಥ್ರೂ ಮಾಡೋದ್ರಿಂದ GRIR ಕಾನ್ಸೆಪ್ಟ್ ಬರೋದಿಲ್ಲ. ಸೊ ಐ ವಿಲ್ ಟೇಕ್ ಇಟ್ ಆ್ಯಂಡ್ ವಿತೌಟ್. ಸೊ ನಾವು ಐ ವಿಲ್ ಟ್ರೈ ಟು ಸೇವ್ ಇಟ್. ಓಕೆ ನಂಬರ್ ಏನು ಜಸ್ಟ್ ಮೇಂಟೈನ್ ಮಾಡಿಲ್ಲಲ್ವಾ. ಓಕೆ ಲೆಟ್ ಮಿ ಸೇವ್ ಇಟ್ ಫಸ್ಟ್. ಆಮೇಲೆ ನಮ್ಮ ಮ್ಯಾನೇಜರ್ಸ್ನ ಮೇಂಟೈನ್ ಮಾಡ್ತೀನಿ. ಓಕೆ. ಸೊ ನೆಕ್ಸ್ಟ್ ಸೇವ್ ಇಟ್. ಓಕೆ ಗೋ ಬ್ಯಾಕ್. ಸೊ ನಾವು ಮೇಂಟೈನ್ ದ ನಂಬರ್ ರೇಂಜಸ್ ಫಾರ್ ಆರ್ಡರ್. ಸೊ ನಾವು ನಾರ್ಮಲ್ ನಂಬರ್ ರೇಂಜ್ ಏನು ಥರ ಯಾವ ಥರ ಮೇಂಟೈನ್ ಮಾಡಿದ್ವಿ, ಸೊ ಅದೇ ಥರ ಇದಕ್ಕೂ ಕೂಡ ಒಂದು ನಂಬರ್ ರೇಂಜಸ್ನ ಮೇಂಟೈನ್ ಮಾಡಬೇಕು. ಓಕೆ. ಸೊ ಫಸ್ಟ್ ವಿಲ್ ಮೇಂಟೈನ್ ಎನಿ ಆಫ್ ದ ನಂಬರ್ ರೇಂಜ್ ವಿಚ್ ಇಸ್ ನಾಟ್ ಇನ್ ಯೂಸ್. Create a course alva. I will go back. ನನಗೆ ಇಲ್ಲಿ ನ್ಯೂ ಆಪ್ಷನ್ ಬರ್ತಾ ಇಲ್ಲ ಕ್ರಿಯೇಟ್ ಮಾಡೋದಕ್ಕೆ. ಐ ಡೋಂಟ್ ನೋ ವೈ. ಇದು ಕರೆಂಟ್ ನಂಬರ್ ಚೇಂಜ್ ಮಾಡೋದಕ್ಕೆ ಓಕೆ. ಸೊ ನೋಡೋಣ, ನಾನು ಚೆಕ್ ಮಾಡ್ತೀನಿ. ಸೊ ಏನಕ್ಕೆ ಬರ್ತಾ ಇಲ್ಲ ನೀವು ರೇಂಜ್ ಮೇಂಟೈನ್ ಮಾಡೋದಕ್ಕೆ ಅಂತ. ಸೊ ಟಿಲ್ ದ ಟೈಮ್ ಯಾವುದಾದ್ರು ರೇಂಜ್ ಯೂಸ್ ಆಗಿಲ್ಲ ಅಂದರೆ ನಾವು ಅದನ್ನೇ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಈ ರೇಂಜ್ ಯೂಸ್ ಆಗಿಲ್ಲ ಅಲ್ವಾ, 12 ಬಂದ್ಬಿಟ್ಟು ಯೂಸ್ ಆಗಿಲ್ಲ, 0 ಇದೆ, ರೈಟ್. ಸೊ ಇವಾಗ ನಾವು 12 ತೊಗೋಬೋದು, ಆಮೇಲೆ 6 ತೊಗೊಳ್ಳಿ, 6 ಕೂಡ ಯೂಸ್ ಆಗಿಲ್ಲ. ಓಕೆ. ಸೊ ಐ ವಿಲ್ ಗೋ ಬ್ಯಾಕ್. ಓಕೆ. ಸೊ ನಾವು ಗ್ರೂಪಿಂಗ್ ಕ್ರಿಯೇಟ್ ಮಾಡ್ಕೋಬೋದು. ಲೆಟ್ ಮಿ ಕ್ರಿಯೇಟ್ ಒಂದು ಗ್ರೂಪ್. Number ranges. For example, I will give TA, ಅಲ್ಲ. ಸೊ TE ಕೊಡ್ತೀನಿ.
ಈ ನಂಬರ್ ಏನು ಬಂದ್ಬಿಟ್ಟು ಒಂದು 500ಇಂದ 10,599 ಹಾಕೋಣ. ಓಕೆ, ಸೆಟ್. ಓಕೆ, ಸೊ ಸೇವ್ ಆಗಿದೆ. ಐ ವಿಲ್ ಗೋ ಬ್ಯಾಕ್. ಟಿ ಗ್ರೂಪ್ ಆಯ್ತಲ್ವಾ. ನಾವು ಗೋ ಬ್ಯಾಕ್. Just not right. ಸೆಲೆಕ್ಟ್ ಆಗ್ತಲ್ಲ ಇದು. ಸರ್ ಅಲ್ಲಿ ಕೆಳಗಡೆ ಇತ್ತು ಟಿಇ ಅಂತ. ಎಲ್ಲಿ? ಓಕೆ, so this one I need to assign to this actually. TE. So TE ಗೆ ಅಸೈನ್ ಆಗಬೇಕು. ಯು ಆರ್ ನಾಟ್ ಗೆಟಿಂಗ್ ಅಸೈನ್. ಸೊ ಸೊ ಇಲ್ಲಿದೆ ಅಸೈನ್ಮೆಂಟ್ ಆಪ್ಷನ್ ಆ್ಯಕ್ಚುಲಿ. ಓಕೆ, ಸೊ ಇವಾಗ ಅಸೈನ್ ಆಗಿದೆ. ಓಕೆ, ಇವಾಗ ಟಿಗೆ ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ. ಸೊ ಇವಾಗ ಟಿ ಗ್ರೂಪ್ಗೆ ಅಸೈನ್ ಆಗಿದೆ. ಸೊ ಇದು ಸಿಂಪಲ್ ಅಸೈನ್ ಮಾಡೋದಕ್ಕೆ. ಸೊ ಐ ಆಮ್ ಟ್ರೈಂಗ್ ಟು ಚೇಂಜ್ ಇನ್ ದಿಸ್ ಆಪ್ಷನ್. 1 second. ಸೊ ಇವಾಗ ನಾವು ನಂಬರ್ ಏರಿಯಾಸ್ನ ಅಸೈನ್ ಮಾಡಿದ್ದೀವಿ. ಗ್ರೂಪ್ ಕ್ರಿಯೇಟ್ ಮಾಡಿಬಿಟ್ಟು ಲೆಟ್ ಮಿ ಸೇವ್ ದಿಸ್. ಸೊ ಈ ಥರ ನೋಡಿ, ಡೈರೆಕ್ಟಾಗಿ ಅಸೈನ್ ಮಾಡೋದಕ್ಕೆ ಆಪ್ಷನ್ ಇಲ್ಲ ಇಲ್ಲಿ ಅಸೈನ್ಮೆಂಟ್ ಅಂತ. ಸೊ ಅದರಲ್ಲೇ ಇದೆ. ಸೊ ಈ ಥರ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಸೊ ಸ್ವಲ್ಪ ಟ್ರಿಕ್ಕಿ ಇರುತ್ತೆ ಕಂಟ್ರೋಲಿಂಗ್ ಅಷ್ಟೇ. ಓಕೆ,
So now we'll try to create an order. Go to KO01. So KO01 is the T code to create an internal order. Okay. So ಇಲ್ಲಿ ನಮ್ಮದು ಕಂಟ್ರೋಲಿಂಗ್ ಏರಿಯಾ ಹಾಕೋಣ. ಸೊ TAT is the controlling area. Enter. ಸೊ ಆರ್ಡರ್ ಟೈಪ್ ಬಂದ್ಬಿಟ್ಟು ನಾವು TAT ಕ್ರಿಯೇಟ್ ಮಾಡಿದ್ವಿ, ರೈಟ್. ಸೊ ಎಂಟರ್. ಸೊ ಡಿಸ್ಕ್ರಿಪ್ಷನ್ ಹಾಕಬೇಕು. ಸೊ ಏನು ಪರ್ಪಸ್ಗೋಸ್ಕರ ನೀವು ಇಂಟರ್ನಲ್ ಆರ್ಡರ್ನ ಯೂಸ್ ಮಾಡ್ತಾ ಇದ್ದೀರ ಅಂತ. ಸೊ ವಾಟ್ ಇಸ್ ದ ಪರ್ಪಸ್ ಅಂತ. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಅಲ್ವಾ, ಆಪರೇಷನ್ ಮೇಂಟೆನೆನ್ಸ್ ಅಂತ ಹೇಳಿದೆ ಅಲ್ವಾ. ಸೊ ಆಪರೇಷನ್ ಮೇಂಟೆನೆನ್ಸ್ ಅಂತ ಓವರ್ ಹೆಡ್ ರೈಟ್ಸ್ ಅಲ್ಲಿ ಸೊ ಯಾವ ಥರ ಆಪರೇಷನ್ ಮೇಂಟೆನೆನ್ಸ್ಗೆ ಯೂಸ್ ಮಾಡ್ತಾ ಹೋಗ್ತೀವಿ ಅನ್ನೋದು ಮೇಂಟೈನ್ ಮಾಡ್ತಾ ಹೋಗ್ಬೇಕು ಇಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಏನಾದರೂ ಫ್ಯಾಕ್ಟ್ರಿ ಕಾಸ್ಟ್ಸ್ ಇರ್ಬೋದು, ಅಥವಾ ಇಂಟರ್ನಲ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಕಾಸ್ಟ್ ಬರ್ತಲ್ಲ, ಚಿಕ್ಕಪುಟ್ಟ ಕಾಸ್ಟ್. ಸೊ ಅಥವಾ ನಿಮಗೆ ಆಡಿಟಿಂಗ್ ಫೀಸಸ್ ಬಂದಾಗ ಪರ್ಟಿಕ್ಯುಲರ್ ಒನ್ ಟೈಮ್ ಆಡಿಟ್ ಅಂತ ಬರುತ್ತೆ. ಸೊ ಒನ್ ಟೈಮ್ ಆಡಿಟ್ ಬಂದಾಗ, ಅಥವಾ ಈಗ ರಿಸೆಪ್ಷನಿಸ್ಟ್ ಏನಾದ್ರು ಬಂದರೆ ರಿಸೆಪ್ಷನಿಸ್ಟ್ ಸ್ಯಾಲರೀಸ್ನ ನೀವು ಕಂಪನಿಗೆ ಡೈರೆಕ್ಟಾಗಿ ಇನ್ಕ್ಲೂಡ್ ಮಾಡಿರೋದಿಲ್ಲ. ಸೊ ಈ ಥರ ಇದ್ದಾಗ ಸೊ ಆ ಆಪ್ಷನ್ಸ್ನ ಇಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಸೊ ನಾನು ಆಪರೇಷನ್ ಎಕ್ಸ್ಪೆನ್ಸಸ್ ಅಂತಲೇ ಮೇಂಟೈನ್ ಮಾಡ್ತೀನಿ. ಆಪರೇಷನಲ್ ಕಾಸ್ಟ್ ಅಂತ ಓಕೆ. ಸೊ ಇದು ಬಂದ್ಬಿಟ್ಟು ಓವರ್ ಹೆಡ್ಡೆ, ನಾನು ಓವರ್ ಹೆಡ್ಗೆ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಸೊ ಓವರ್ ಹೆಡ್ನೇ ಮೇಂಟೈನ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ನಿಮಗೆ ಸೊ ಪ್ರಾಫಿಟ್ ಸೆಂಟರ್ ಆ್ಯಂಡ್ ಕಾಸ್ಟ್ ಸೆಂಟರ್ ಆಪ್ಷನ್ಸ್ ಇದೆ. ಸೊ ಈ ಇಂಟರ್ನಲ್ ಆರ್ಡರ್ಗೆ ನೀವು ಪರ್ಟಿಕ್ಯುಲರ್ ಪ್ರಾಫಿಟ್ ಸೆಂಟರ್ ಅಥವಾ ಪರ್ಟಿಕ್ಯುಲರ್ ಕಾಸ್ಟ್ ಸೆಂಟರ್ಸ್ನ ಅಸೈನ್ ಮಾಡಬೇಕು ಅಂದರೆ ಯು ಕ್ಯಾನ್ ಅಸೈನ್ ದ ಪ್ರಾಫಿಟ್ ಸೆಂಟರ್ ಆ್ಯಂಡ್ ಕಾಸ್ಟ್ ಸೆಂಟರ್. ಸೊ ಇಲ್ಲಿ ನಾವು ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡಿದ್ದೀವಲ್ವಾ, ಸೊ 1000 ಅಸೈನ್ ಮಾಡೋಣ. ಸೊ ಲೆಟ್ ಮಿ ಅಸೈನ್ ಕಾಸ್ಟ್ ಸೆಂಟರ್ responsible cost center. Okay, so leave it. So I will not maintain anything. I'll go to control data. So ಇಲ್ಲಿ ಆಲ್ರೆಡಿ ಕರೆನ್ಸೀಸ್ ಇದೆ. ಓಕೆ, ಗೋ ಟು ದ ಪೀರಿಯಡ್ ಎಂಡ್ ಆ್ಯಂಡ್ ಕ್ಲೋಸಿಂಗ್. ಸೊ ಇಲ್ಲಿ ನೀವು ರಿಸಲ್ಟ್ ಕೆ ಅನಾಲಿಸಿಸ್ ಏನಾದರೂ ಮೇಂಟೈನ್ ಮಾಡಿದ್ರೆ, ಕ್ರಿಯೇಟ್ ಮಾಡಿದ್ರೆ ಅದು ಮೇಂಟೈನ್ ಮಾಡಬೇಕು. ಓಕೆ, ಆ್ಯಂಡ್ ಸೊ ಕಾಸ್ಟ್ ಇವಾಗ ನೀವು ರಿಸೀವರ್ನ ಮೇಂಟೈನ್ ಮಾಡ್ತೀರಿ ಅಂದರೆ ಇಲ್ಲಿ ನೀವು ಕಾಸ್ಟ್ ಸೆಂಟರ್ ಅಥವಾ GLನ ಮೇಂಟೈನ್ ಮಾಡ್ಬೋದು, ಅಥವಾ ಕಾಸ್ಟ್ ಎಲಿಮೆಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ಕಾಸ್ಟ್ ಸೆಂಟರ್ಗೆ ಬದಲು ಕಾಸ್ಟ್ ಎಲಿಮೆಂಟ್ನ ಮೇಂಟೈನ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಕಾಸ್ಟ್ ಮೇಂಟೈನ್ ಮಾಡ್ತೀನಿ. ಸೊ ಲೆಟ್ ಮಿ ಟ್ರೈ ವಿತ್ ದ ಕಾಸ್ಟ್ ಫಸ್ಟ್. ಕಾಸ್ಟ್ ಸೆಂಟರ್ಸ್. ಓಕೆ, ಸೊ ಐ ಥಿಂಕ್ ವಿ ನೀಡ್ ಟು ಕ್ರಿಯೇಟ್ ಕಾಸ್ಟ್ ಎಲಿಮೆಂಟ್ ಆಸ್ ವೆಲ್. ಗೋ ಟು FL00. ಸೊ ಇಲ್ಲಿ ನಾವು ಕಾಸ್ಟ್ ಎಲಿಮೆಂಟ್ ಆಲ್ರೆಡಿ ಕ್ರಿಯೇಟ್ ಮಾಡಿದರೆ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ನ ವಿ ಕ್ಯಾನ್ ಮೇಂಟೈನ್ ಇಟ್. So we are not maintaining that. So we'll create one cost element also in expenses. Okay, so I will copy this, give an extent. I will mention secondary cost element. Cost element. Okay, so ಇವಾಗ ಕಂಟ್ರೋಲ್ ಡಾಟಾದಲ್ಲಿ ವಿ ನೀಡ್ ಟು ಅಸೈನ್ ವೆದರ್ ಇಟ್ ಇಸ್ ಪ್ರೈಮರಿ ಆರ್ ಸೆಕೆಂಡರಿ. ಓಕೆ, ಸೊ ಇಲ್ಲಿ ನಿಮಗೆ ಕಾಸ್ಟ್ ಎಲಿಮೆಂಟ್ ಕ್ಯಾಟಗರಿ ಇದೆಯಲ್ಲ, ಸೊ ಕ್ಲಿಕ್ ಆನ್ ದಟ್. ಸೊ ಇಲ್ಲಿ ನೀವು ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ನ ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಬಂದ್ಬಿಟ್ಟು ಪ್ರೈಮರಿ ಅಲ್ವಾ, ಸೊ ಬೇರೆ ಏನಿರುತ್ತೆ ಅದೆಲ್ಲ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ ಇರುತ್ತೆ. ಫಾರ್ ಎಕ್ಸ್ಟರ್ನಲ್ ಸೆಟಲ್ಮೆಂಟ್ ಯೂಸ್ ಮಾಡ್ತಾ ಇದ್ದೀನಿ, ಇಟ್ಕೊಳ್ಳಿ. ಓಕೆ, ಸೊ ನಾವು ಇಲ್ಲಿ ನಮಗೆ ಕಾಸ್ಟ್ ಎಲಿಮೆಂಟ್ಗೆ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ಗೆ ಒಂದು ಗ್ರೂಪ್ ಇದ್ದರೆ ಆ ಗ್ರೂಪ್ನ ತೊಗೊಳ್ಳಿ, ಫೇಸ್ ಸ್ಟೇಟಸ್ ಗ್ರೂಪ್. ಓಕೆ, ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್. ನೋ, ಐ ವಿಲ್ ಟೇಕ್ ಇಟ್ ಫಾರ್ ಕಾಸ್ಟ್ ಅಕೌಂಟ್ಸ್. Go to control data, find primary cost or revenue and expenses. Okay, secondary cost I will take. Let me try to share this. Okay, so now what I have to do, I have to create one group also. So multiple pages are there. Let me go to OBD4.
First, I will close this. Else it will not allow to changes. Change now. ಯಾರೋ ಓಪನ್ ಮಾಡಿಬಿಟ್ಟಿದ್ದಾರೆ. D4 SEDD ಇದನ್ನ ಡಿಲೀಟ್ ಮಾಡೋಣ. ಫೋಟೋ SM12 22. ಓಕೆ ಸರ್ಚ್. ಸೊ ಇವ್ರು ಲಾಕ್ ಮಾಡಿದ್ರಲ್ಲ ಇದನ್ನ ನಾವು ಡಿಲೀಟ್ ಮಾಡೋಣ. ಸೊ ಇಟ್ ವಿಲ್ ಗೆಟ್ ಅನ್ಲಾಕ್. ಗೋ ಬ್ಯಾಕ್. ಸೊ ಇವಾಗ click on ID T4 ಎಂಟರ್. ನಾವು ಇಟ್ ವಾಕ್. ಓಕೆ ಸೊ ಇವಾಗ ನೀವು ಎಂಟ್ರೀಸ್ನ ಕ್ಲಿಕ್ ಮಾಡಿ. ಸೊ ಬಿಫೋರ್ ಡೂಯಿಂಗ್ ದ್ಯಾಟ್ ಐ ವಿಲ್ ಚೆಕ್ ದ ನಂಬರ್ ಆ್ಯಂಡ್ ಜಸ್ಟ್ ಫಸ್ಟ್ ಗೋ ಟು ಚಾರ್ಟರ್ಸ್ ಅಕೌಂಟ್ TV. ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ ಆಲ್ರೆಡಿ ನಂಬರ್ ರೇಂಜ್ ಇದೆ. ಓಕೆ ಸೊ ನಂಬರ್ ರೇಂಜ್ ಇದೆ ಆಲ್ರೆಡಿ. ಸೊ ಈ ನಂಬರನ್ನು ಯೂಸ್ ಮಾಡ್ಕೊಳ್ಳೋಣ. ಗೋ ಟು FS00. I thought I have not maintained. Okay, good. So number range is 7 lakh something like this. Enter. Go to secondary cost element. Secondary cost element. Enter this. Okay. So key 001. Secondary cost element using for the settlement, internal settlement or override rights, anything you can use. First I will try with this internal settlement. Go to create bank and search. Save it. ಓಕೆ ಸೊ ಇವಾಗ ಸೇವ್ ಆಯ್ತಲ್ಲ. ಸೊ ಇದನ್ನು ಇಲ್ಲಿ ಅಸೈನ್ ಮಾಡೋಣ. I will assign this. Let me try now. Your settlement profile also it's asking. Go back. Enter. Control data. Okay, so receiver ನಾವು ಆಮೇಲೆ ಮೇಂಟೈನ್ ಮಾಡೋಣ. ಸೊ ಇಟ್ ಇಸ್ ಥ್ರೋಯಿಂಗ್ ಸಮ್ ಎರರ್. ಸೊ ಐ ವಿಲ್ ಟ್ರೈ ಟು ಸೇವ್ ಇಟ್. ಸೊ ಇವಾಗ ನಮಗೆ ಏನು ನಂಬರ್ ರೇಂಜ್ ಕ್ರಿಯೇಟ್ ಮಾಡಿದ್ವಿ ಅದರಲ್ಲೊಂದು ಇಂಟರ್ನಲ್ ಆರ್ಡರ್ ಕ್ರಿಯೇಟ್ ಆಗಿದೆ, ರೈಟ್. ಸೊ ಇವಾಗ ನಾನು ಐ ವಿಲ್ ಗೋ ಟು ದ ಚೇಂಜ್ ಆಪ್ಷನ್. ಎಂಟರ್. ಮೇಂಟೈನ್ ಸೆಟಲ್ಮೆಂಟ್ ರೂಲ್. ಸೊ ಈ ಇಂಟರ್ನಲ್ ಆರ್ಡರ್ಗೆ ಇವಾಗ ಸೆಟಲ್ಮೆಂಟ್ ರೂಲ್ನ ಮೇಂಟೈನ್ ಮಾಡ್ತಾ ಹೋಗೋಣ. ಓಕೆ ಸೊ ನಾನು ಆಪರೇಷನಲ್ ಚಾರ್ಜಸ್ ಅಂತ ಮಾಡಿದೆ ಅಲ್ವಾ. ಆಪರೇಷನ್ ಕಾಸ್ಟ್ ಒಂದು ಸೆಟಲ್ಮೆಂಟ್ ಪ್ರೊಫೈಲ್ನ ಕ್ರಿಯೇಟ್ ಮಾಡಬೇಕು. ಸೊ ಎಕ್ಸಿಸ್ಟಿಂಗ್ ಇದ್ದರೆ ಓಕೆ, ಇಲ್ಲ ಒಂದು ಕ್ರಿಯೇಟ್ ಮಾಡೋಣ. ಓಕೆ ಸೊ ಓವರ್ಹೆಡ್ ರೇಟ್ಸ್ಗೆ 20 ಇದೆ ಓವರ್ಹೆಡ್ ಕಾಸ್ಟ್. ಯು ಕ್ಯಾನ್ ಟೇಕ್ ದಿಸ್. ಇಫ್ ನಾಟ್ ಯು ಕ್ಯಾನ್ ಮೇಂಟೈನ್ ಇಯರ್ ಆಲ್ಸೋ. ಸೊ ಇಲ್ಲೇ ಮೇಂಟೈನ್ ಮಾಡ್ಬೋದು. ಸೊ ಇಲ್ಲಿ ಕ್ರಿಯೇಟ್ ನ್ಯೂ ಆಪ್ಷನ್ ಇದೆ. ಕ್ರಿಯೇಟ್ ವ್ಯಾಲ್ಯೂಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಂಟೈನ್ ಮಾಡ್ಬೋದು. ಓಕೆ ಬಟ್ ಓವರ್ಹೆಡ್ ರೇಟ್ಸ್ ಇದೆ ಸ್ಟ್ಯಾಂಡರ್ಡ್. ಸೊ ಐ ವಿಲ್ ಟೇಕ್ ಓವರ್ಹೆಡ್ ರೇಟ್ಸ್. ನಾವು ಐ ವಿಲ್ ಟ್ರೈ ಟು ಸೇವ್. ಇವಾಗ ಸೇವ್ ಆಯಿತು. ಸೊ ಇವಾಗ ಇದನ್ನ ಹೆಂಗೆ ಯೂಸ್ ಮಾಡ್ಕೋಬೇಕು, ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನೋಡಿ, ಗೋ ಟು FB50. ಸೊ ನಾನು FB50 ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತಾ ಇರೋದು ಅಷ್ಟೇ. ಸೊ ಇಟ್ ಈಸ್ ಎ ಕಾಸ್ಟ್ ಆಬ್ಜೆಕ್ಟ್ ನಾವು. ಸೊ ಯು ಕ್ಯಾನ್ ಯೂಸ್ ಇಟ್ ಇನ್ ವೆಂಡರ್ ಇನ್ವಾಯ್ಸ್ ಆಲ್ಸೋ. ವೆಂಡರ್ ಇನ್ವಾಯ್ಸಲ್ಲಿ ಕೂಡ ಮಾಡ್ಬೋದು ನಾವು. ಓಕೆ ಸೊ ಲೆಟ್ ಮೀ ಟ್ರೈ
first. ಸೊ ಜಿ ಎಲ್ ಬೇರೆ ನೋಡಬೇಕಲ್ವಾ, FS00 ಹೋಗ್ಬಿಟ್ಟು ನೋಡೋಣ. ರೆಂಟ್ಗೆ ಯಾವುದಿದೆ, 6002. ಐ ಥಿಂಕ್ ಕಂಪನಿ ಕೋಡ್ ಯಾರು ಚೇಂಜ್ ಮಾಡಿಲ್ವಾ? ಎಸ್, ಕಂಪನಿ ಕೋಡ್ ಇಸ್ ರಾಂಗ್. T8 ಎಂಟರ್. ಕಂಪನಿ ಕೋಡ್, text, set to debit and some bank account. Bank account is 801. ಸೊ ಇಲ್ಲಿ ಬ್ಯಾಂಕ್ ಜಿಯಲ್ಲಿ ಹಾಕಬೇಕು 8001 ಔಟ್ ಗೋಯಿಂಗ್, ರೈಟ್. ತಗೊಳ್ಳಿ, ಕ್ರೆಡಿಟ್ 1000 ಹಾಕಿ 1000. Okay, now I will give a order number. Paste it. Sorry. Copy. Paste. Okay. So now stimulate. Enter. Okay, ಕಾಸ್ಟ್ ಎಂಟರ್ ಹಾಕಿಲ್ವಾ. ಟೋಲರೆನ್ಸ್ ಚೇಂಜ್ ಮಾಡಿದ್ದೆ ನಿನ್ನೆ ನಾನು, ಸೊ ಹೊಸ ಹುಡುಗರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ಸೊ ಲೆಟ್ ಮಿ ಚೇಂಜ್ ದಟ್. ಮೇ ಬಿ 4. ಎಸ್, T8. ಓಕೆ, ಸೊ ಇಲ್ಲಿದೆ ಬಟ್ ಯೂಸರ್ ಅಗೇನ್ಸ್ಟ್. ಸೊ OA2. I forgot the T code here. A5. ಯೂಸರಿಗೆ ಅಸೈನ್ ಮಾಡಿದ್ರೆ ಟಿ ಕೋಡ್ ಹೆಣ್ಣು ಮರ್ತಬಿಟ್ನಲ್ಲ ಅದು. ಟೋಲರೆನ್ಸ್ ಓಕೆ, ಸಾರಿ, OB57. ಓಕೆ, ಸೊ ಇಲ್ಲಿ ನಮ್ಮದು ಯೂಸರ್ ಐ ಡಿ ಏನಿದೆ ಅದ್ರಾಗೇನೆ ಹಾಕಬೇಕು. ಓಕೆ, ಎಂಟರ್. ಸೊ TAT ಎಂಟರ್, ಸೆಟ್. ಗೋ ಬ್ಯಾಕ್. ಸೊ ಇಲ್ಲಿ ಟೋಲರೆನ್ಸ್ ಎರರ್ ಬಂತಲ್ಲ, ಸೊ ಟೋಲರೆನ್ಸ್ ಲಿಮಿಟ್ನ ಚೇಂಜಸ್ ಮಾಡಬೇಕು. ಸೊ ನಾವು ಅಗೇನ್ ಐ ಹ್ಯಾವ್ ಟು ಗೋ ಬ್ಯಾಕ್ ಆ್ಯಂಡ್ ಟ್ರೈ ಅಗೇನ್. FB50. Debit, credit, 1000. Maintain the order. Stimulate. Oh, sorry. ಸೊ ಆರ್ಡರ್ ಅನೈನ್ಮೆಂಟು ಆ್ಯಕ್ಟಿವೇಟ್ ಮಾಡಬೇಕು, ಕಂಟ್ರೋಲಿಂಗ್ ಇರೋದಿಲ್ಲ. ಓಕೆ, ಸೊ ಇಲ್ಲಿ ನಮ್ಮದು ಕಂಟ್ರೋಲಿಂಗ್ ಏರಿಯಾ ಚೆಕ್ ಮಾಡ್ಕೊಳ್ಳಿ. TATE ಇದು ಪಾತಲ್ಲೇ ಇದೆ. ಸೊ TATE ಆ್ಯಕ್ಟಿವೇಟ್ ಕಾಂಪೊನೆಂಟ್ಸ್. ಇಲ್ಲಿ ಆರ್ಡರ್ ಅನೈನ್ಮೆಂಟಿದು ಆ್ಯಕ್ಟಿವ್ ಆಗಿಲ್ಲ. ಆ್ಯಕ್ಟಿವ್ ಆರ್ಡರ್ ಅನೈನ್ಮೆಂಟ್, ಸೇವ್ ಇಟ್. ಸೊ ಕಂಟ್ರೋಲಿಗೆ ಆಗಲಿ. ಓಕೆ, ಕೆಪಿಗೆ ಹೋಗ್ಬಿಟ್ಟು ಅಲ್ಲೂ ಮಾಡ್ಬೋದು ನೀವು ಆರ್ಡರ್ ಅನೈನ್ಮೆಂಟು. ಸೊ ಇಲ್ಲಿ ಕೂಡ ಮಾಡ್ಬೋದು ಡೈರೆಕ್ಟ್.
ಓಕೆ, ಸೆಟ್. ಸೊ ಇವಾಗ ಕ್ರಿಯೇಟ್ ಆಯಿತು, ಮೇಂಟೆನೆನ್ಸ್ ಆಯಿತು. ಸೊ ನೆಕ್ಸ್ಟ್ ಐ ವಿಲ್ ಟ್ರೈ ಟು ಪೋಸ್ಟ್ ನೌ. Enter. Again I have to go back and come again, I think so. Let me go back and open it again. Template 281 debit credit the amount order estimate. Cost and regular and cost estimate. ಸೊ ಇವಾಗ ಸ್ಟಿಮ್ಯುಲೇಟ್ ಆಯಿತು. ಸೊ ಇವಾಗ ನಾನು ಏನು ಪೋಸ್ಟ್ ಮಾಡ್ತೀನಲ್ಲ, ಈ ಪೋಸ್ಟ್ ಮಾಡಿರೋ ಡಾಕ್ಯುಮೆಂಟ್ ಆಫೀಸ್ ಇಂಟರ್ಫೇಸ್ ಮಾಡಿ ಪೋಸ್ಟ್. ಸೊ ಇವಾಗ ನಾವು ಡಾಕ್ಯುಮೆಂಟ್ ಪೋಸ್ಟ್ ಮಾಡಿದ್ವಿ. ಸೊ ಈ ಡಾಕ್ಯುಮೆಂಟು ನಾವು ಏನು ಪೋಸ್ಟ್ ಮಾಡಿದ್ದೀವಲ್ಲ, ಕಾಸ್ಟು ಇಫ್ ಯು ಡಿಸ್ಪ್ಲೇ ದಿಸ್. ಸೊ ಇಲ್ಲಿ ನಾವು ಪೋಸ್ಟ್ ಮಾಡಿದ್ವಲ್ಲ ಈ ಕಾಸ್ಟು. ಸೊ ಈ ಕಾಸ್ಟು ನಮಗೆ ಈ ಆರ್ಡರ್ ಅಗೇನ್ಸ್ಟ್ ಟ್ರಿಗರ್ ಆಗುತ್ತೆ. ಸೊ ಏನು ಇಂಟರ್ನಲ್ ಆರ್ಡರ್ ಕ್ರಿಯೇಟ್ ಮಾಡಿದ್ವಲ್ವ ನಾವು, ಸೊ ಆರ್ಡರ್ ಅಗೇನ್ಸ್ಟ್ ಟ್ರಿಗರ್ ಆಗುತ್ತೆ. ಸೊ ಈ ಆರ್ಡರ್ ಅಗೇನ್ಸ್ಟ್ ಟ್ರಿಗರ್ ಆಗುತ್ತೆ. ಸೊ ಇದನ್ನು ಸೊ ಇದನ್ನು ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಇವಾಗ. ಸೊ ಇದ್ರಾಗ ಎಷ್ಟು ಟ್ರಿಗರ್ ಆಗಿರುತ್ತೆ. ಸೊ ಇದನ್ನು ನಾವು ಸೆಟ್ಲ್ಮೆಂಟ್ ಪ್ರೊಫೈಲ್ ಏನಿದೆ, ಈ ಸೆಟ್ಲ್ಮೆಂಟ್ ಪ್ರೊಫೈಲಲ್ಲಿ ರಿಸೀವರ್ ಡೀಟೇಲ್ಸ್ನ ಮೇಂಟೈನ್ ಮಾಡಬೇಕು. ಸೊ ಸೆಟ್ಲ್ಮೆಂಟಲ್ಲಿ ನೀವು ರಿಸೀವರ್ ಡೀಟೇಲ್ಸ್ನ ಮೇಂಟೈನ್ ಮಾಡಿದ್ಮೇಲೆ, ಸೊ ನೀವು ಪರ್ಟಿಕ್ಯುಲರ್ ರಿಸೀವರ್ಸ್ಗೆ ಎಷ್ಟು ಪರ್ಸೆಂಟೇಜ್ನ ಸೆಟಲ್ ಮಾಡ್ತೀರಾ ಅಥವಾ ಅಮೌಂಟ್ ವೈಸ್ ಮಾಡ್ತೀರಾ, ಸೊ ಅದನ್ನ ಎಂಟರ್ ಮಾಡಿಬಿಟ್ಟು ಸೊ ಯು ಕ್ಯಾನ್ ಸೇವ್ ಇಟ್. ಸೊ ಆಫ್ಟರ್ ದಟ್ ನಾವೇನು ಮಾಡಬೇಕು, ಇದನ್ನು ಸೆಟ್ಲ್ಮೆಂಟ್ ಮಾಡಬೇಕು ರಿಸೀವರ್ಗೆ. ಸೊ ಅದೇಗೆ ಅಂದರೆ KO88ಗೆ ಹೋಗಬೇಕು. ಸೊ ಇಲ್ಲಿ KO88ಅಲ್ಲಿ ನಿಮ್ಮ ಆರ್ಡರ್ ಏನಿದೆ ಈ ಆರ್ಡರ್ ಹಾಕ್ಬಿಟ್ಟು ಸೆಟ್ಲ್ಮೆಂಟ್ ಪೀರಿಯಡ್ ಹಾಕ್ಬಿಟ್ಟು ಸೊ ನೀವು ಸೆಟ್ಲ್ ಮಾಡಿದ್ರೆ ಸೆಟ್ಲ್ ಆಗುತ್ತೆ. ಸೊ ದಿಸ್ ಇಸ್ ದ ಪ್ರೋಸೆಸ್. ಇದು ನಾನು ನಿಮಗೆ ನಾಳೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾವ ಥರ ಅಂತ ನಾನು ಇನ್ನೊಂದು ಕ್ಲಾಸ್ ಇದೆ ಇವಾಗ. ಓಕೆ, ಸೊ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ನಾನು ಎಷ್ಟು ಕ್ರಿಯೇಟ್ ಮಾಡೋದು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಯು ಕ್ಯಾನ್ ಕ್ರಿಯೇಟ್ ದ ಇಂಟರ್ನಲ್ ಆರ್ಡರ್. ಓಕೆ, ಸೊ ಕ್ರಿಯೇಟ್ ಮಾಡಿ ಫಸ್ಟು. ಸೊ ದೆನ್ ಪೋಸ್ಟಿಂಗ್ಸಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಆ್ಯಂಡ್ ಯಾವ ಥರ ಸೆಟ್ಲ್ ಮಾಡೋದು ಅಂತ ನಾನು ನಾಳೆ ಕ್ಲಾಸಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಓಕೆ, ಆ್ಯಂಡ್ ಏನಾದ್ರು ಡೌಟ್ಸ್ ಇದ್ದರೆ ನಾಳೆ ಬಿಗಿನಿಂಗ್ ಆಫ್ ದ ಕ್ಲಾಸ್ ಡಿಸ್ಕಸ್ ಮಾಡೋಣ. ಓಕೆ, ಸೊ ಬಿ ಅವೈಲೇಬಲ್. ಓಕೆ, ಥ್ಯಾಂಕ್ ಯು, ಬಾಯ್.